ಪ್ರೈಸ್ ದ ಲಾರ್ಡ್. ಪ್ರಿಯ ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ಕೀರ್ತನೆ 18ನೇ ಅಧ್ಯಾಯ 28ನೇ ವಚನ. ದೇವ್ರ ನಮ್ಮ ಸ್ತೋತ್ರ. ನೀನೇ ನನ್ನ ದೀಪವನ್ನು ಹತ್ತಿಸುವನಲ್ಲವೇ, ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲೆಯನ್ನು ಪರಿಹರಿಸುವನು. ದೇವ್ರ ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ದಾವಿದ ಹೇಳಿದ ಪ್ರಕಾರ ದಾವಿದ ಏನಂತ ಹೇಳಿದನು? ನನ್ನೊಳಗೆ ದೀಪ ಹಚ್ಚಿದವನು ನೀನೇ ಅಂತ ಹೇಳಿದ. ದೇವ್ರ ನಮ್ಮ ಸ್ತೋತ್ರವಾಗಲಿ. ಅಂದರೆ ದೇವರೇ ದೀಪ ಹಚ್ಚಿದಾರಂತೆ. ಯಾಕಂದರೆ ಅವನ ಜೀವಿತದಲ್ಲಿ ಕತ್ತಲಿತ್ತು, ಅವನ ಜೀವಿತದಲ್ಲಿ ಅನೇಕ ಶೋಧನೆ ವೇದನೆ ಇತ್ತು. ಆದರೂ ದೇವರು ಬೆಳಕಾಗಿ ಅವನ ಜೀವಿತದಲ್ಲಿ ಬಂದರು. ದೇವ್ರ ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನನ್ನ ದೇವರಾದ ಯೆಹೋವನು, ಅಂದರೆ ನನ್ನ ದೇವರಾದ ಯೆಹೋವನು ಅಂತ ಹೇಳ್ತಾ ಇದ್ದಾನೆ, ನನಗೆ ಬೆಳಕನ್ನು ಕೊಟ್ಟು, ಅಂದರೆ ಅವನ ಒಳಗೆ ಬೆಳಕು ಕೊಟ್ಟು, ದೀಪ ಹಚ್ಚಿದ ಮೇಲೆ ಬೆಳಕು ಬರಲೇಬೇಕಲ್ಲ, ಅದಕ್ಕಾಗಿ ಬೆಳಕನ್ನು ಕೊಟ್ಟು ಕತ್ತಲನ್ನು, ಅಂದರೆ ಕತ್ತಲ ಜೀವಿತ ಏನಾಯಿತು, ಪರಿಹಾರ ಮಾಡಿದನು. ದೇವ್ರು ನಮ್ಮ ಸ್ತೋತ್ರವಾಗಲಿ. ಬೆಳಕು ಬಂತು, ಕತ್ತಲೆ ಹೋಯಿತು. ಅದಕ್ಕೋಸ್ಕರ ದೀಪ ಹಚ್ಚಿದವರು ಯಾರು? ದೇವರು. ದೇವ್ರ ವಾಕ್ಯ ಏನಾಗಿದೆ? ಬೆಳಕಾಗಿದೆ. ಅದಕ್ಕೆ ಹೇಳಿದ್ದಾರೆ ದೇವರು, ನನ್ನ ವಾಕ್ಯ ನಿನ್ನ ಕಾಲಿಗೆ ದೀಪ ಅಂತ ಹೇಳಿದ್ದಾರೆ. ದೇವ್ರಿಗೆ ಸ್ತೋತ್ರ. ಅದಕ್ಕಾಗಿ ವಾಕ್ಯ ಏನಾಗಿದೆ? ಬೆಳಕಾಗಿದೆ, ಜೀವ ಆಗಿದೆ. ವಾಕ್ಯದಲ್ಲಿ ಪ್ರತಿಯೊಂದು ಕಾರ್ಯ ಏನು ಮಾಡ್ಬೇಕು? ನಾವು ಜೀವಿಸೋರಾಗಿರಬೇಕು. ದೇವ್ರು ನಮ್ಮ ಸ್ತೋತ್ರವಾಗಲಿ. ಈ ಬೆಳಕಿನಲ್ಲಿ ನಡಿಬೇಕೆ ಹೊರತು ಅಂಧಕಾರ ಶಕ್ತಿಯಲ್ಲಿ ಕತ್ತಲ ಲೋಕದಲ್ಲಿ ಜೀವಿಸಬಾರದು. ಅದಕ್ಕಾಗಿ ನಾವು ದೇವರನ್ನು ಹೊಂದಿಕೊಂಡು ರಕ್ಷಣೆ ಹೊಂದಿ ಆ ಬೆಳಕಿನಲ್ಲಿ ನಡಿಬೇಕೆ ಹೊರತು ನಾವು ಈ ಲೋಕದಲ್ಲಿ ಜೀವಿಸೋರಲ್ಲ. ನಾವು ಎಷ್ಟು ದಿನ ಇದ್ದರೂ ಮತ್ತೆ ಒಂದಿನ ಹೋಗಲೇಬೇಕು. ಆದರೂ ಕೂಡ ನಾವು ಇರೋಷ್ಟು ದಿನ ನಾವೇನು ಮಾಡಬೇಕು? ಈ ಬೆಳಕಿನಲ್ಲಿ ನಾವು ಜೀವಿಸಬೇಕು. ಅದಕ್ಕೆ ದಾವೀದ ಹೇಳಿದ್ದು, ನನ್ನೊಳಗೆ ದೀಪ ಹಚ್ಚಿದಿ, ನನ್ನೊಳಗೆ ಬೆಳಕು ಕೊಟ್ಟಿದಿ. ಅದಕ್ಕಾಗಿ ನಾವು ಈ ದಿನಗಳಲ್ಲಿ ನೋಡಬೇಕು, ಆ ಬೆಳಕಿನಲ್ಲಿ ಜೀವಿಸಬೇಕು, ಕತ್ತಲಲ್ಲಿ ಜೀವಿಸಬಾರ್ದು. ಕತ್ತಲ ಲೋಕ ತಳ್ಳಿ ಬಿಡಬೇಕು. ದೇವರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಪ್ರತಿಯೊಂದು ಮಕ್ಕಳು ಇನ್ನೂ ಎಷ್ಟೋ ಜನ ತಿಳ್ಕೊಂಬದೆ ಅರಿಕೊಂಬದೆ ಈ ಲೋಕದ ಕತ್ತಲಲ್ಲಿ ಜೀವಿಸ್ತಾ ಇದ್ದಾರೆ, ಅರಿತುಕೊಂಡು ಕೂಡ ಕತ್ತಲಲ್ಲಿ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಅವರಿಗೋಸ್ಕರ ನಾವು ಈ ದಿನಗಳಲ್ಲಿ ನಾವು ಪ್ರಾರ್ಥನೆ ಮಾಡಿ ದೇವ್ರಿಗೆ ಸ್ತೋತ್ರ. ಹಲ್ಲೆಲೂಯಾ. ಪರಿಶುದ್ಧನೆ 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆಯಪ್ಪ, ದಾವಿದ ಜೀವಿತದಲ್ಲಿ ಕರ್ತನೆಯಪ್ಪ ಬೆಳಗ ತಂದಂಥ ದೇವರೇ ನಿನಗೆ ಸ್ತೋತ್ರಪ್ಪ. ಕತ್ತಲನ್ನು ಹೋಗಲಾಡಿಸಿ ಕರ್ತನೆಯಪ್ಪ, ನೀನೇ ದೀಪ ಹಚ್ಚುವಂಥ ದೇವರಾಗಿದೆ ಕರ್ತನೆ. ನಮ್ಮ ವಾಕ್ಯಗಳು ನಮ್ಮ ಕಾಲಿಗೆ ದೀಪವಾಗಿದೆ. ದೇವ ನಿನಗೆ ಸ್ತೋತ್ರ. ಈ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಬೆಳೆಯುವಂತೆ ಅನೇಕ ಮಕ್ಕಳು ಮಾರ್ಗದಲ್ಲಿ ಕರ್ತನೆ ಅಪ್ಪ, ನೀನು ಸರಾಗ ಮಾಡುವಂಥ ಸರ್ವಶಕ್ತನಾಗಿದೆ. ದೇವ ನಿನಗೆ ಸ್ತೋತ್ರಪ್ಪ. ಎಲ್ಲ ಮಕ್ಕಳು ಬೆಳಕಿನಲ್ಲಿ ನಡಿಬೇಕು. ದೇವ ನಿನಗೆ ಸ್ತೋತ್ರ. ಕತ್ತಲೆ ಲೋಕ ಬಿಟ್ಟು ಕರ್ತನೆ, ಕತ್ತಲೆ ಮಾರ್ಗದಲ್ಲಿ ನಡೆಯದೆ ಕರ್ತನೆ, ಕತ್ತಲೆ ಆಲೋಚನೆ ಮಾಡದೆ ಕತ್ತಲೆ ಕರ್ತನೆಪ್ಪ, ಯಾವುದೇ ಸಮಸ್ಯೆಯಲ್ಲಿ ಬೀಳದೆ ಕರ್ತನೆ, ನಿನ್ನ ಚಿತ್ತವಾದರೆ ಅನೇಕ ಮಕ್ಕಳು ಬೆಳಕಿನ ಮಾರ್ಗದಲ್ಲಿ ಬರುವಂತೆ, ನಿನ್ನ ವಾಕ್ಯದಲ್ಲಿ ಬರುವಂತೆ ಸಹಾಯ ಮಾಡು. ದೇವ ನಿನಗೆ ಸ್ತೋತ್ರ. ಒಂದೊಂದು ಕುಟುಂಬದಲ್ಲಿ ಕರ್ತನೆ ಕತ್ತಲೆ ಜೀವಿತ ಜೀವಿಸಿದರೆ ದೇವ ನಿನಗೆ ಸ್ತೋತ್ರ. ಅವರ ಬಾಳಲ್ಲಿ ಕರ್ತನೆಪ್ಪ ನೀನು ಬೆಳಕಾಗಿ ಬಂದು ಕರ್ತನೆಪ್ಪ ಎಲ್ಲ ರೀತಿಯಿಂದ ಪರಿಹಾರ ಕೊಟ್ಟು ಪ್ರತಿಯೊಂದು ಮಕ್ಕಳಿಗೆ ಆಶೀರ್ವಾದ ಮಾಡು. ದೇವ ನಿನಗೆ ಸ್ತೋತ್ರ ಕರ್ತನೆಪ್ಪ. ನಿನ್ನ ನಂಬಿ ಕರ್ತನೆಪ್ಪ ರಕ್ಷಣೆ ಹೊಂದುವಂತೆ ಅನೇಕ ಮಕ್ಕಳು ಹೃದಯದೊಟ್ಟಿಗೆ ಮಾತನಾಡು ಅಪ್ಪ. ಎಷ್ಟೋ ಜನ ತಿಳಿಯದೆ ಅರಿಯದೆ ಜೀವಿಸ್ತಾರಪ್ಪ. ಪ್ರತಿಯೊಂದು ಮಕ್ಕಳ ಮೇಲೆ ಕರ್ತನೆ ನಿನ್ನ ಆತ್ಮದ ಮಳೆ ಸುರಿಸಿ, ನೀನು ಹೇಳಿದೆ ಕಡೇ ದಿನದಲ್ಲಿ ನಾನು ಎಲ್ಲರ ಮೇಲೆ ನನ್ನ ಆತ್ಮ ಸುರಿಸ್ತೀನಿ ಅಂತ ಹೇಳಿದೆಯಪ್ಪ. ನಿನ್ನ ಚಿತ್ತವಂತೆ ಕರ್ತನೆ ಎಲ್ಲ ಮಕ್ಕಳಿಗೆ ಕರ್ತನೆಪ್ಪ ಈ ದಿನಗಳಲ್ಲಿ ಮುಟ್ಟು. ದೇವ ನಿನಗೆ ಸ್ತೋತ್ರ. ಕೆತ್ತಲೆರ ದಾರಿ ಬಿಟ್ಟು ಕರ್ತನೆ ಬೆಳಕಿನ ಮಾರ್ಗದಲ್ಲಿ ಬರುವಂತೆ ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಮುಟ್ಟಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತಾನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.